ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ಸಿಲಿಕಾನ್ ಸಿಟಿ ಬೆಂಗಳೂರು ಇವತ್ತು ಚಿಲ್ಡ್ರನ್ ನಗರಿ ಆಗಿತ್ತು. ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಪರೇಡ್ ಮೈದಾನದಲ್ಲಿ ಮಕ್ಕಳ ಗುಂಪು ಮೋಡಿ ಮಾಡಿದ್ರೆ, ಮತ್ತೊಂದೆಡೆ ಸಾವಿರಾರು ಮಕ್ಕಳು ಒಂದೇ ಸೂರಿನಡಿ ಚಿತ್ರಕಲೆ ಬಿಡಿಸಿದ್ರು. ನಗರದ ಬಸವನಗುಡಿಯ ಕೃಷ್ಣರಾವ್ ಪಾರ್ಕ್ನಲ್ಲಿವತ್ತು ವಂದೇ ಮಾತರಂ ಕಲರ್ಥಾನ್ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಬ್ರೀತ್ ಎಂಟರ್ಟೈನ್ಮೆಂಟ್ ಮತ್ತು ಐಡಿಯಲ್ ಫೌಂಡೇಶನ್ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ದಕ್ಷಿಣ ಬೆಂಗಳೂರಿನ 10 ರಿಂದ 12 ವರ್ಷದೊಳಗಿನ ಮಕ್ಕಳಿಗೆ ಚಿತ್ರಕಲೆ ಬಿಡಿಸುವ ಅವಕಾಶ ಕಲ್ಪಿಸಲಾಗಿತ್ತು. ಬರೋಬ್ಬರಿ 10,000 ಮಕ್ಕಳು ಕಲರ್ಥಾನ್ನಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಬೆಟ್ಟ ಮತ್ತೆ ಸನ್, ಕ್ಲೌಡ್ಸ್, ನ್ಯಾಷನಲ್ ಫ್ಲಾಗ್ ಏನು ಅನಿಸ್ತದೆ ಮಾಡೋದಕ್ಕೆ? ಚೆನ್ನಾಗಿ ಅನ್ನಿಸ್ತದೆ. ಈ ಕಾರ್ಯಕ್ರಮಕ್ಕೆ ಉಚಿತ ಪ್ರವೇಶ ಇದ್ದುದರಿಂದ ಹೆಚ್ಚು ಜನರು ಭಾಗವಹಿಸಿದ್ರು. ಸಾರಿಗೆ ಹಾಗೂ ನಗರ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಸಹ ಕಾರ್ಯಕ್ರಮಕ್ಕೆ ಆಗಮಿಸಿ ಮಕ್ಕಳ ಪ್ರತಿಭೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಪ್ರತಿಭೆಯನ್ನ ತೋರಿಸ್ತಾ ಇದ್ದಾರೆ ಮತ್ತು ಮಕ್ಕಳು ಕೂಡ ಅವರಲ್ಲಿ ಚಿಕ್ಕ ಮಕ್ಕಳು ಇಂಥ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಅವರಲ್ಲಿರ್ತಕ್ಕಂಥ ಪ್ರತಿಭೆ ನಮಗೆ ಕಂಡು ಬರೋದು. ಅದು ಒಳ್ಳೆಯ ಕಾರ್ಯಕ್ರಮ, ಚೆನ್ನಾಗಿ ನಡೆದಿದೆ. ಹೆಚ್ಚು ಜನ ಭಾಗವಹಿಸಿದ್ದಾರೆ. ಅದರಲ್ಲಿ 8,000 ಜನ ಮಕ್ಕಳು ಭಾಗವಹಿಸಿದ್ದಾರೆ. ಒಟ್ಟಿನಲ್ಲಿ ದೇಶದಲ್ಲಿ ಮೊದಲ ಬಾರಿಗೆ ಅತಿ ಹೆಚ್ಚು ಪೇಂಟಿಂಗ್ ಬಿಡಿಸಿದ ಗಿನ್ನಿಸ್ ಮತ್ತು ಲಿಮ್ಕಾ ದಾಖಲೆಗೆ ಈ ಕಲರ್ಥಾನ್ ಸೇರ್ಪಡೆಯಾಗಲಿದೆ. ಬೆಂಗಳೂರಿನಿಂದ ಕ್ಯಾಮರಾಮ್ಯಾನ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್.